ಇನ್ನು ವಿಚಾರಣೆ ನೆಪದಲ್ಲಿ ಮಹಿಳೆ ಮೇಲೆ ಹಲ್ಲೆ ನಡೆದಿರುವಂತಹ ಒಂದು ಆರೋಪ ಇಲ್ಲಿ ಕೇಳಿ ಬರ್ತಾ ಇದೆ. ಮಹಿಳೆ ಮೇಲೆ ಹಲ್ಲೆ ಮಾಡಿದಂತಹ PSI, ಸೊ ಈಗ PSI ಅನ್ನು ಕೂಡ ಅಮಾನತುಗೊಳಿಸಲಾಗಿದೆ. ಮಹಿಳೆ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಇರುವಂತಹ ಆರೋಪ. ಆ PSI ಅನ್ನು ಈಗ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ಮಂಡ್ಯದ ಪೂರ್ವ ಠಾಣೆಯ PSI ಅಯ್ಯನಗೌಡ ಅಮಾನತುಗೊಂಡಿರುವಂತಹ ಅಧಿಕಾರಿ. ಮಂಡ್ಯ SP ಯತೀಶ್ ಆದೇಶವನ್ನು ಹೊರಡಿಸಿದ್ದಾರೆ. PSI ವಿರುದ್ಧ ದೂರು ನೀಡಿದ್ರು ಮಹಿಳೆಯ ತಾಯಿ ಗೌರಮ್ಮ ಅಂತೇಳಿ ಅವರು ದೂರನ್ನು ಕೊಟ್ಟಿದ್ರು. PSI ಅಯ್ಯನಗೌಡ ತುಂಬ ಅನುಚಿತವಾಗಿ ವರ್ತನೆ ಮಾಡಿದ್ದಾರೆ, ನನ್ನ ಮಗಳ ಮೇಲೆ ಹಲ್ಲೆ ನಡೆಸಿದ್ದಾರೆ ಅಂಥೇಳಿ ಠಾಣೆಗೆ ಕರ್ಕೊಂಡು ಬಂದು ಯಾವುದೋ ಒಂದು ವಿಚಾರಣೆ ನಡೆಸಬೇಕು ಅಂಥೇಳಿ ಅವರನ್ನು ಕರ್ಕೊಂಡು ಬಂದು ಹಲ್ಲೆ ನಡೆಸಿದ್ದಾರೆ ಅನ್ನುವಂಥದ್ರ ಬಗ್ಗೆ ಒಂದು ಗಂಭೀರ ಆರೋಪ ಕೇಳಿ ಬಂದಿತ್ತು. ಈ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಅಮಾನತುಗೊಂಡಿರುವಂಥ SI ಅಯ್ಯನಗೌಡ. ಒಂದು ಕಡೆ ಫೋಟೋ ನೋಡ್ತಾ ಇದ್ರಿ, ಇನ್ನೊಂದು ಕಡೆ ಆ ಮಹಿಳೆ, ಹಲ್ಲೆಗೊಳಗಾಗಿರುವಂಥ ಮಹಿಳೆ, ಆಕೆಯ ಮೇಲೆ ಹಲ್ಲೆ ನಡೆಸಿದ್ದಾರೆ ಅನ್ನುವಂಥದ್ರ ಬಗ್ಗೆ ಇರುವಂಥ ಒಂದು ಆರೋಪ. ಇದ್ರ ಬಗ್ಗೆ TV9 ಕೂಡ ಒಂದು ವಿಸ್ತೃತ ವರದಿಯನ್ನು ಪ್ರಸಾರ ಮಾಡಿತ್ತು. ಅದರಿಂದ ಈಗ ಎಚ್ಚೆತ್ತುಕೊಂಡಿರುವಂಥ ಇಲಾಖೆ ಈಗಾಗಲೇ SP ಖಡಕ್ ಆದೇಶವನ್ನು ನೀಡಿದ್ದಾರೆ. ಯತೀಶ್ ಅವರು ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ಈಗ ಅಮಾನತುಗೊಳಿಸಿ SI ಅಯ್ಯನಗೌಡರನ್ನ ಈಗ ಅಮಾನತು ಮಾಡಲಾಗಿದೆ. ಮಂಡ್ಯ ಪೂರ್ವ ಠಾಣೆಯ PSI ವಿರುದ್ಧ ಇರುವಂಥ ಗಂಭೀರ ಆರೋಪ ಇದೆ.